ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಈ ಬಾರಿಯ ಬಿಗ್ ಬಾಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಯಾರೂ ಕೂಡ ಊಹಿಸಿಕೊಳ್ಳೋದಿಕ್ಕೆ ಆಗದಂತಹ ಕುತೂಹಲ ಮೂಡಿಸ್ತಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳು ಅಂದ್ಕೊಳ್ತಿರೋದೇ ಒಂದು, ಬಿಗ್ ಬಾಸ್ ಮನೆಯಲ್ಲಿ ಆಗ್ತಿರೋದೇ ಒಂದು. ಈ ಬಾರಿಯ ಬಿಗ್ ಬಾಸ್ ಬರೀ ಗಲಾಟೆ ಜಗಳ ಕೂಗಾಟದಲ್ಲೇ ಮುಗಿಯೋ ಹಾಗೆ ಕಾಣ್ತಾ ಇದೆ. ಜನರಿಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಸಿಗ್ತಾ ಇಲ್ಲ. ಜನ ಕೂಡ ಈ ಬಾರಿಯ ಬಿಗ್ ಬಾಸ್ನ ನೋಡೋದಿಕ್ಕೆ ಅಷ್ಟೊಂದು ಇಷ್ಟಪಡ್ತಾ ಇಲ್ಲ. ಸಿಕ್ಕಾಪಟ್ಟೆ ಬೋರಿಂಗ್ ಅಂತಿದ್ದಾರೆ. ಕೊನೆಗೆ ಬೈಕೊಳ್ತಾನೆ ಬಿಗ್ ಬಾಸ್ ನೋಡೋರು ಇದ್ದಾರೆ. ಈ ಬಾರಿಯ ಬಿಗ್ ಬಾಸ್ ಶುರುವಾದಾಗ ಕಿಚ್ಚ ಸುದೀಪ್ ಒಂದು ಮಾತು ಹೇಳಿದ್ರು, ಇಷ್ಟು ಸೀಸನ್ ಒಂದು ಲೆಕ್ಕ, ಈ ಬಾರಿಯ ಬಿಗ್ ಬಾಸ್ ಇನ್ನೊಂದು ಲೆಕ್ಕ ಅಂತ. ಆದರೆ ಅದೆಲ್ಲೂ ಕಾಣಿಸ್ತಿಲ್ಲ ಬಿಡಿ. ಯಾವ ಲೆಕ್ಕನೂ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಗೊತ್ತಾಗ್ತಾ ಇಲ್ಲ. ಬಿಗ್ ಬಾಸ್ ಮುಕ್ಕಾಲ್ ಭಾಗ ಮುಗಿಯೋದಿಕ್ ಬಂತು, ಇನ್ನೂ ಕೂಡ ಬಿಗ್ ಬಾಸ್ ಮಜಾ ಸಿಗ್ತಾ ಇಲ್ಲ. ಗಲಾಟೆ ಜಗಳ ನೋಡೋದ್ರಲ್ಲೇ ಬಿಗ್ ಬಾಸ್ ಮುಗಿಯೋ ಹಾಗಿದೆ. ಹೀಗಾಗಿ ಜನರಿಗೆ ಮಜಾ ಕೊಡಬೇಕು ಅನ್ನೋ ಕಾರಣಕ್ಕೆ ಮತ್ತೆ 3 ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಎಂಟ್ರಿ ಆಗ್ತಾ ಇದೆ. ಲಾಯರ್ ಜಗದೀಶ್ರನ್ನ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಕರ್ಕೊಂಡು ಬರ್ತಾ ಇದ್ದಾರೆ. ಇವರ ಜೊತೆ ಮತ್ತಿಬ್ಬರು ಕಾಮಿಡಿಯನ್ಗಳನ್ನ ಮನೆಯೊಳಗೆ ಕಳಿಸ್ತಿದ್ದಾರೆ ಅನ್ನೋ ಮಾತಿದೆ. ಒಂದು ಸೂರಜ್, ಇನ್ನೊಂದು ಹೆಸರನ್ನ ಸಸ್ಪೆನ್ಸ್ ಆಗಿಟ್ಟಿದ್ದಾರೆ. ಬಿಗ್ ಬಾಸ್ ಟೀಮ್ ಅನ್ಕೊಂಡ ಲೆವೆಲ್ಗೆ ಈ ಬಾರಿಯ TRP ಹೇಳ್ತಾ ಇಲ್ಲ. ಹೀಗಾಗಿ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ಮಿಡ್ ವೀಕ್ ಆಪರೇಷನ್ ಶುರು ಮಾಡಿದ್ದಾರೆ. ಆದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳಿಗೆ ದೊಡ್ಡ ಶಾಕ್ ಆಗಿದೆ. ಶುಕ್ರವಾರ ರಾತ್ರಿಗೆ ಮಿಡ್ ನೈಟ್ ಎಲಿಮಿನೇಷನ್ ನಡೆಯಲಿದೆ. ಅದು ಕೂಡ ಬಿಗ್ ಬಾಸ್ ಮನೆಗೆ ಬಂದಿರೋ ಗೆಸ್ಟ್ಗಳ ಮುಂದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಮನೆಗೆ ಮಿಡ್ ನೈಟ್ ಎಲಿಮಿನೇಷನ್ ಅನ್ನೋದು ಹೊಸತೇನೂ ಅಲ್ಲ. ಯಾಕಂದರೆ ಪ್ರತಿ ಸೀಸನ್ನಲ್ಲೂ ಮಿಡ್ ನೈಟ್ ಎಲಿಮಿನೇಷನ್ ಇದ್ದೇ ಇರುತ್ತೆ. ಆದರೆ ಈ ಬಾರಿ ಬಿಗ್ ಬಾಸ್ ಶುರುವಾದ 2 ವಾರಕ್ಕೆ ಮಿಡ್ ನೈಟ್ ಎಲಿಮಿನೇಷನ್ ನಡೆದಿತ್ತು. ಇದೀಗ ಮತ್ತೊಮ್ಮೆ ಮಿಡ್ ನೈಟ್ ಎಲಿಮಿನೇಷನ್ ನಡೆಯಲಿದೆ. ಈ ಬಾರಿ ಯಾರೂ ಊಹಿಸದಂತಹ ಸ್ಪರ್ಧಿಗಳು ಮನೆಯಿಂದ ಹೊರ ಹೋಗಲಿದ್ದಾರೆ. ಈ ಬಾರಿಯ ನಾಮಿನೇಷನ್ನಲ್ಲಿ 7 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಅದರಲ್ಲಿ ಅಶ್ವಿನಿ ಗೌಡ, ಬಳಿಕ ಜಾಹ್ನವಿ, ಧ್ರುವಂತ್, ಗಿಲ್ಲಿ, ಕ್ಯಾಪ್ಟನ್ನಿಂದ ನೇರವಾಗಿ ನಾಮಿನೇಟ್ ಆಗಿರೋ ರಘು ಹಾಗೂ ಮಾಳು. ಈ 7 ಮಂದಿಯಲ್ಲಿ 2 ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲಿದ್ದಾರೆ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿರೋದು 13 ಮಂದಿ. 2 ಹೊರ ಹೋದರೆ 11 ಮಂದಿ ಉಳಿತಾರೆ. ಆದರೆ ಈ 11 ಮಂದಿ ಜೊತೆಗೆ ವೈಲ್ಡ್ ಕಾರ್ಡ್ ಮೂಲಕ ಬರೋ 3 ಸೇರಿಕೊಳ್ಳಲಿದ್ದಾರೆ. ಹೀಗಾಗಿ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ 14 ಜನ ಆಗಲಿದ್ದಾರೆ. ಆತ್ಮೀಯರೇ, ಈ ವಾರದ ಟಾಸ್ಕ್ನಲ್ಲಿ ಅತಿ ಹೆಚ್ಚು ಕಳಪೆ ಅನಿಸಿದ್ದು ಗಿಲ್ಲಿ ನಟ. ಗಿಲ್ಲಿ ಇಷ್ಟು ವಾರ ಏನೇ ಮಾಡಿದ್ರು ಕಾಮಿಡಿ ಅನ್ನಿಸ್ತಾ ಇತ್ತು. ಅಶ್ವಿನಿ ಜೊತೆ ಎಷ್ಟೇ ಜಗಳ ಆಡಿದ್ರು ಜನ ಖುಷಿ ಪಡ್ತಾ ಇದ್ರು. ಗಿಲ್ಲಿ ಬಿಗ್ ಬಾಸ್ನಲ್ಲಿ ಇರೋದಕ್ಕಾಗಿ ಈ ಬಾರಿಯ ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಅಂತ ತುಂಬ ಜನ ಹೇಳ್ತಾ ಇದ್ರು. ಆದರೆ ಈ ವಾರ ಗಿಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಜಕ್ಕೂ ಬೇಸರ ತರಿಸ್ತಾ ಇದೆ. ಯಾಕಂದ್ರೆ ಕಾಮಿಡಿ ಹೆಸರಲ್ಲಿ ತೀರಾ ಅತಿರೇಕದ ವರ್ತನೆ ತೋರ್ತಿದ್ದಾರೆ. ಬಿಗ್ ಬಾಸ್ ಮನೆಗೆ ಬಂದಿರೋ ಹಳೆ ಸ್ಪರ್ಧಿಗಳು ಬರೀ ಗೆಸ್ಟ್ ಮಾತ್ರ, ಅವರೇನು VIP ಅಲ್ವಲ್ಲ ಅಂತ ತುಂಬಾ ಜನ ಹೇಳಬಹುದು. ಆದರೆ ಬಿಗ್ ಬಾಸ್ ಹೇಳಿದೆ ಅವರಿಗೆ ಸಣ್ಣದೊಂದು ಕುಂದುಕೊರತೆ ಆಗದಂತೆ ನೋಡ್ಕೋಬೇಕು ಅಂತ. ಹಾಗಿದ ಮೇಲೆ ಅವರ ಮನಸ್ಸಿಗೆಲ್ಲೋ ಕೆಲಸ ಮಾಡಬೇಕು. ಅದರಲ್ಲೂ ಅವರು ಕೊಡೋ ಟಿಪ್ಸ್ ರೂಪದ ಹಣದಿಂದಲೇ ಕ್ಯಾಪ್ಟನ್ ಆಗೋ ಚಾನ್ಸ್ ಕೂಡ ಸಿಗೋದು. ಆದರೆ ಗಿಲ್ಲಿಗೆ ಇದ್ಯಾವುದೂ ಬೇಕಿಲ್ಲ. ನಾಮಿನೇಟ್ ಆದರೂ ತಲೆ ಕೆಡಿಸ್ಕೊಳ್ತಿಲ್ಲ. ನಾನು ಸೇವ್ ಆಗ್ತೀನಿ, ನಾನು ಫೈನಲ್ ಕಂಟೆಸ್ಟೆಂಟ್ ಅನ್ನೋ ಅಹಂನಲ್ಲೇ ಓಡಾಡ್ತಿದ್ದಾರೆ. ನಾಮಿನೇಷನ್ ಪ್ರಕ್ರಿಯೆ ನಡೆಯುವಾಗ ಹಲವು ಬಾರಿ ನಾನೇ ನಾಮಿನೇಟ್ ಆಗ್ತೀನಿ ಅಂದಿದ್ದೂ ಇದೆ. ಆಗ ಕಾವ್ಯ ಅವರೇ ಒಂದು ಮಾತು ಹೇಳಿದ್ರು, ಕಾನ್ಫಿಡೆನ್ಸ್ ಇರಬೇಕು, ಆದರೆ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅಂತ. ಗಿಲ್ಲಿಯ ಆಟ ಜನರಿಗೆ ಇಷ್ಟ ಆಗ್ತಾ ಇದೆ ನಿಜ, ಹಾಗಂತ ಅತಿರೇಕ ಆಗಬಾರ್ದು. ಗಿಲ್ಲಿ ನಟ ಕ್ಯಾಪ್ಟನ್ಸಿ ಬಗ್ಗೆ ಅಷ್ಟೊಂದು ಕೀಳಾಗಿ ಕಾಣ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಈ ವಾರ ಕಿಚ್ಚ ಸರಿಯಾಗಿ ಬಿಸಿ ಮುಟ್ಟಿಸಲಿದ್ದಾರೆ. ಗಿಲ್ಲಿ ಫೈನಲ್ ವರೆಗೂ ಇದ್ದೇ ಇರ್ತಾರೆ. ಹೀಗಾಗಿ ಈ ವಾರ ಸೇಫ್ ಆಗೋದು ಖಾಯಂ. ಇನ್ನು ಅಶ್ವಿನಿ ಅವರನ್ನ ಗಲಾಟೆ ಮಾಡೋದಿಕ್ಕಾದ್ರೂ ಬಿಗ್ ಬಾಸ್ ಇಟ್ಕೊಳ್ತಾರೆ. ಬಳಿಕ ಕಾವ್ಯ ಮತ್ತು ಗಿಲ್ಲಿ ಕಾಂಬಿನೇಷನ್ ವರ್ಕೌಟ್ ಆಗ್ತಾ ಇದೆ. ಹೀಗಾಗಿ ಕಾವ್ಯರನ್ನ ಫಿನಾಲೆವರೆಗೂ ಇಟ್ಕೊಳ್ತಾರೆ. ರಘು ಕೂಡ ಅತ್ಯುತ್ತಮ ಸ್ಪರ್ಧಿ. ಅಭಿಷೇಕ್ ಸ್ವಾರ್ಥದ ಆಟಕ್ಕೆ ನಾಮಿನೇಷನ್ ಲಿಸ್ಟ್ನಲ್ಲಿ ನಿಂತಿದ್ದಾರೆ. ಇನ್ನು ಉಳಿದಿರೋದು ಧ್ರುವಂತ್, ಜಾಹ್ನವಿ ಹಾಗೂ ಮಾಳು.
ಈ ವಾರ ಮಿಡ್ ನೈಟ್ ಎಲಿಮಿನೇಷನ್ನಲ್ಲಿ ಹೋಗ್ತಿರೋದು ಮಾಳು. ಮೊದಲ ವಿಕೆಟ್ ಆಗಿ ಮಾಳು ಹೊರ ಹೋಗಲಿದ್ದು, ಕಿಚ್ಚನ ವಾರದ ಪಂಚಾಯಿತಿಯಲ್ಲಿ ಧ್ರುವಂತ್ ಹಾಗೂ ಜಾಹ್ನವಿ ಮಧ್ಯೆ ವಾರ್ ಶುರುವಾಗಲಿದೆ. ಇವರಿಬ್ಬರಲ್ಲಿ ಯಾರು ಹೊರ ಹೋಗ್ತಾರೆ ಅನ್ನೋದೇ ಕುತೂಹಲ. ಆತ್ಮೀಯರೇ, ಇವರಿಬ್ಬರಲ್ಲಿ ಯಾರು ಹೊರ ಹೋಗಬೇಕು, ಯಾರು ಉಳ್ಕೋಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.